ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು ಈ ಎರಡು ಮ್ಯಾಚ್ವೇ ಮುಂಬೈ ಮತ್ತು SRH ಸಿಕ್ಕಾಬಟ್ಟೆ ಕ್ಲೋಸ್ಗೆ ತಗೊಂಡೋಗಿ ಗೆಲ್ಲಿದ್ದಾರೆ ಅನ್ಬೋದು. ಒಟ್ನಲ್ಲಿ ಮುಂಬೈ ಅವ್ರಿಗೆ ಎಲ್ಲ ಚಾನ್ಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಇಲ್ಲಿ ಮೇನ್ ಗುರು ಇಲ್ಲಿ ಮುಂಬೈ ಆದ ಹೋಮ್ ಗ್ರೌಂಡ್ ಅನ್ಕೋತೀನಿ. ನನ್ನ ಪ್ರಕಾರ ಇಲ್ಲಿ ಮುಂಬೈ ಅನ್ನೋದಕ್ಕಿಂತ ಇಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಮುಂಬೈ ಹೋಮ್ ಗ್ರೌಂಡು. ಇಲ್ಲಿ ಮೇನ್ ಗುರು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ, ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಪಿಚ್ ಅನ್ಬೋದು. ಇಲ್ಲಿ ಮಿನಿಮಮ್ ಹೈ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ 200 ಹೊಡಿಲೇಬೇಕು. ಒಟ್ನಲ್ಲಿ ಮೇನ್ ಗುರು ನಾನು ಎಲ್ಲ ಮ್ಯಾಚಲ್ಲಿ ಹೇಳ್ತಿರ್ತೀನಿ, ಮಿನಿಮಮ್ ಇಲ್ಲಿ 200 ಹೊಡಿಲೇಬೇಕು. ಒಟ್ನಲ್ಲಿ ಮೇನ್ ಗುರು. ಒಟ್ನಲ್ಲಿ ಇಲ್ಲಿ ಮುಂಬೈ ಅವರು ಸಿಕ್ಕಾಪಟ್ಟೆ ಲಾಸ್ಟ್ ಕ್ಲೋಸರ್ಗೂ ತಗೊಂಡೋಗಿ ಹೋದ ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ. SRH ಅವರು ಒಂದು ಲೆವೆಲ್ಗೆ ಗೆದ್ಕೊ ಬರ್ತಿದ್ದಾರೆ ಅನ್ಬೋದು. ಒಟ್ನಲ್ಲಿ ಎರಡುವೇ ಸೇಮ್ ಲೆವೆಲ್ಗೆ ಆಡ್ಕೊ ಬರ್ತಿದ್ದಾರೆ. ಒಟ್ನಲ್ಲಿ ನನ್ನ ಪ್ರಕಾರ ಮುಂಬೈ ಅವರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ SRH ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದು. ಒಟ್ನಲ್ಲಿ ನನ್ನ ಪ್ರಕಾರ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಕಷ್ಟ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಯೂಸ್ಫುಲ್ ಇರುತ್ತೆ. ಒಟ್ನಲ್ಲಿ ಮೇನ್ ಗುರು ಮುಂಬೈ ಯಾವುದೇ ಟೈಮಲ್ಲಿ ಆದ್ರೆ ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ ಹೋದ ಮ್ಯಾಚ್ ಹಂಗೆ ಯಾರಪ್ಪ ಇರ್ತಾರೆ ಅಂದರೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡೆ, ಇಲ್ಲಿ ದೀಪಕ್ ಚಾಹಲ್, ಟ್ರೆಂಟ್ ಬೋಲ್ಟ್. ಮೇನ್ ಇಲ್ಲಿ ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇ ವಿಕೆಟ್ ತೆಗಿಬೇಕು, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಓಪನಿಂಗ್ ಸಿಕ್ಕಾಪಟ್ಟೆ ಮುಂಬೈಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಅನ್ಬೋದು. ಮಿಡಲ್ ಆರ್ಡರ್ ಆಗಲಿ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಇಂಟೆನ್ಷನ್ ಮ್ಯಾಚ್ನ ತಗೊಂಡು ಹೋಗ್ತಾರೆ ಅನ್ಬೋದು. ಮೇನ್ ಇಲ್ಲಿ ಸ್ಟಾರ್ಟರ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಟ್ನಲ್ಲಿ ಮೇನ್ ಗುರು ಟೋಟಲ್ ಇಷ್ಟು ಟೀಮ್ ಇರುತ್ತೆ. ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್. ನನ್ನ ಪ್ರಕಾರ ಇಲ್ಲಿ ನಿತೀಶ್ ರನ್ ಆಡಿಸ್ತಾರೆ ಅನ್ಬೋದು. ಒಟ್ನಲ್ಲಿ ಕ್ಲಾಸನ್ನು ನೆಕ್ಸ್ಟ್ ಆಟನ ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ಬೋದು. ಮೇನು SRH ಹೆಡ್ ಇದು ಬಂದ್ಬಿಟ್ಟು ಇಲ್ಲಿ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅನ್ಬೋದು. ಇವರಿಬ್ಬರು ಔಟ್ ಆದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ನಲ್ಲಿ ಮೇನ್ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡ್ತವ್ರೆ ಅನ್ಬೋದು. ಇಲ್ಲಿ ಕಮಿನಸ್ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ತಗೊಂಡು ಹೋಗ್ತಾರೆ ಅನ್ಬೋದು. ಇವ್ರ ಕಡೆ ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ ಬ್ಯಾಟಿಂಗ್ ಒಂದು ಲೆವೆಲ್ಗಿದ್ರೆ ಬ್ಯಾಟಿಂಗು ಬೌಲಿಂಗ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಅನ್ಬೋದು. ಮೇನ್ ಗುರು ಒಟ್ನಲ್ಲಿ SRH ಟೋಟಲ್ ಇಷ್ಟು ಟೀಮ್ ಇರ್ತಾರೆ ಅನ್ಬೋದು. ಒಟ್ನಲ್ಲಿ ಇವ್ರು ರೆಡ್ ಸ್ಟಾರ್ಟ್ ವಿಚಾರದಲ್ಲಿ 23 ಮ್ಯಾಚಲ್ಲಿ ಮುಂಬೈ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ ಅನ್ಬೋದು. 13 ಮ್ಯಾಚ್ ಗೆದ್ದಿದ್ರೆ ಹೈದರಾಬಾದ್ ಅವರು ಬರೀ 10 ಮ್ಯಾಚ್ನ ಗೆದ್ದಿದ್ದಾರೆ. ಇಲ್ಲೇ ನಿಮಗೆ ಡಾಮಿನೇಟ್ ಮಾಡ್ತಿದ್ದಾರೆ ಅನ್ಬೋದು. ಮೇನು ಈಗ ಮುಂಬೈಗೆ ಸಿಕ್ಕಾಪಟ್ಟೆ ಪ್ಲಸ್ ಪಾಯಿಂಟ್ ಆಗಿರೋದು ಇಲ್ಲಿ ಮುಂಬೈ ಜಸ್ಪ್ರೀತ್ ಬುಮ್ರಾ ಕಮ್ ಬ್ಯಾಕ್ ಆಗಿದ್ದಾರೆ. ನೆಕ್ಸ್ಟ್ ಲೆವೆಲ್ ಆಟನ ಹೋದ ಮ್ಯಾಚಲ್ಲಿ ತೋರಿಸ್ರಿ. ಈ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಅವ್ರ ಓವರ್ಗಳು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗೇ ಆಗುತ್ತೆ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಒಟ್ನಲ್ಲಿ ಮುಂಬೈ ಗೆಲ್ತಾರೆ ಅನ್ನೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈ SRH ವರ್ಸಸ್ ಮುಂಬೈಲಿ ನನ್ನ ಪ್ರಕಾರ ಇಲ್ಲಿ ಮುಂಬೈ ಗೆಲ್ತಾರೆ, ಹೈದರಾಬಾದ್ ಸೋಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಆದರೂ ಮುಂಬೈ ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ ಮ್ಯಾಚ್ 50-50 ಅನ್ನೋಕ್ಕಾಗಲ್ಲ. ಒಟ್ನಲ್ಲಿ ಮುಂಬೈ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ SRH ವರ್ಸಸ್ MIಲಿ ನನ್ನ ಪ್ರಕಾರ MI ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.